ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಮತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ಸರಿ. The next day. ದರ್ಶನ್ ಸರ್ ಈಗ ಒಂದು ಶ್ರೀನಿವಾಸ್ ತುದೀಪ್ ಮಗ, ಹಳೆ ಆಕ್ಟರ್ ಅವ್ರ ಮಗ ಅಂತ, ಅವ್ರ ಜೊತೆ ಯಾವ ತರ ನೀವು ಕತೆ ಶೇರ್ ಸ್ಕ್ರೀನ್ ಯಾವ ತರ ಇದು ಮಾಡ್ಕೊಂಡ್ರಿ? ಯಾಕಂದ್ರೆ ಇಬ್ರು ಒಂದೇ ಮೂಡ್ಬಿದ್ರಲ್ಲಿ ಶೂಟಿಂಗ್ ಇದ್ದಿದ್ದು ಮಂಗಳೂರಲ್ಲಿ, ಇಬ್ರು ಒಂದೇ ಅಕ್ಕಪಕ್ಕ ರೂಮಲ್ಲೇ ಇದ್ವಿ, ಇಬ್ರು ಕ್ಲೋಸ್ ಫ್ರೆಂಡ್ಸ್. ಆದ್ರೆ ಅವ್ರ ಬರ್ಡೇಲಿ ನನ್ ಪಕ್ಕ ಫೋಟೋ ಹೊಡ್ಸ್ಕೊಳಲ್ಲ ಅಂದ್ಬಿಟ್ರು. ಕಾರಣ ನನ್ಗೆ ಗೊತ್ತಾಗ್ಲಿಲ್ಲ ಏನಕ್ಕೆ ಅಂತ. ಎಲ್ಲಾರ ಜೊತೆ ಫೋಟೋ ಹೊಡ್ಸ್ಕೊಂಡ್ವಿ, ಸತೀಶ್ ಅವ್ರ ಜೊತೆ ಹೊಡ್ಸ್ಕೊಳಲ್ಲ ಅಂದ್ರು. ಕಾರಣ ನಂಗೆ ಇವತ್ತಿಗೂ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಯಾಕಂದ್ರೆ ನೀವು ಶ್ವಾನ ಪ್ರಿಯ, ಅವ್ರ ಪ್ರಾಣಿ ಪಕ್ಷಿ ಪ್ರಿಯ. ಸರ್, ಅವರು ಮೂವಿಗೆ ಬರಕ್ಕಿಂತ ಮುಂಚೆ ಇದು ಕೊಬ್ಬಾತ್ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಆಗ್ಲೇನೆ ನಾಯಲ್ಲಿ ಹೆಸರು ಮಾಡ್ಬಿಟ್ಟಿದೆ. ಕ್ಯಾಡಬಾಂಬ್ ಸತೀಶ್ ಅಂದ್ರೆ ಆಗ್ಲೇ ಫೇಮಸ್ ಇದೆ ಇಂಡಿಯಾ ಲೆವೆಲ್ ವರೆಗೂ, ವರ್ಲ್ಡ್ ಲೆವೆಲ್ ಅಲ್ಲ ಇಂಡಿಯಾ ಲೆವೆಲ್ ವರೆಗೂ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ದರ್ಶನ್ ಸರ್ ಅವ್ರ ತಮ್ಮ ದಿನಕರ್ ತೂದೀಪು ಒಂದು ರಾಕ್ ಶೋ ಇರುತ್ತೆ, ಅಂದ್ರೆ ಸಿಂಗಿಂಗ್ ಇಂಗ್ಲಿಷ್ ಅವ್ರದ್ದು ಹಾಡು ಹೇಳ್ತಾರಲ್ಲ ಆ ಶೋ ಇರುತ್ತೆ. ಅದಕ್ಕೆ ನಾನು ಬಂದಿರ್ತೀನಿ ಫ್ರೆಂಡ್ ಜೊತೆ, ಅವರಿಬ್ರು ಬಂದಿರ್ತಾರೆ. ಅವರಿಬ್ರು ನೋಡೋ ಸತೀಶ್ ಕ್ಯಾಡಬಾಂಬ್ಸ್ ಅಂದ್ರೆ ಅವರೇ ಅಂತ ನನ್ನ ಕೈ ತೋರ್ಸ್ಕೊಂಡು ಮಾತಾಡಿರ್ತಾರೆ. ಆಗ ಅವರು ಹೀರೋ ಇರಲ್ಲ, ದರ್ಶನ್ ಮೂವಿಗೆ ಬಂದಿರಲ್ಲ, ಇನ್ನ ದರ್ಶನ್ ಬಂದಿರಲ್ಲ. ಅವಾಗ ಅವರು ಮಾತಾಡಿರೋದನ್ನ ಮೂವಿ ಟೈಮ್ ಅಲ್ಲಿ ಹೇಳಿರ್ತಾರೆ. ನಾನು ನಮ್ಮ ತಮ್ಮ ನಿಮ್ನ ಸತೀಶ್ ಕ್ಯಾಡಬಾಂಬ್ಸ್ ಅವ್ರು ಅವರೇ ನೋಡೋ ಅಂತ ಹೇಳಿದ್ವಿ, ಪ್ಯಾಲೇಸ್ ಕೊಂಡಲ್ಲಿ ನೀವು ಹೋಗ್ತಾ ಇದ್ರಿ ಅಂತ ನನಗೆ ಹೇಳಿದ್ದಾರೆ. ಅಂದ್ರೆ ನಾನು ಆಗಿಂದನೇ ಫೇಮಸ್. ಅದಾದ್ಮೇಲೆ ಇವ್ರದ್ದು 3ನೇದೋ 4ನೇ ಪಿಕ್ಚರ್ ದರ್ಶನ್ ಮೂವಿ ಅಂತ ಅದ್ರಲ್ಲಿ ಮಾಡ್ತೀನಿ, ಅಲ್ಲೂ ಕ್ಲೋಸ್ ಆಗಿ ಎಲ್ಲ ಇಬ್ರು. ನಿಮ್ದು ಮದ್ವೆ ಯಾವಾಗ ಆಯ್ತ್ರಿ? ನಮ್ ಮದ್ವಿ ನಮ್ಗೇನ್ ಗೊತ್ತಲ್ರಿ, ಅದ ನೆನಪೇ ಇಲ್ವಾ? ನೆನಪಾಯ್ತ್ರಿ, ಇಂಥ ದೇವಟ ಇಂಥದ್ದು ಅಂತದ್ದು ಗೊತ್ತಲ್ರಿ. ನಿಮ್ಗೆ ಎಷ್ಟು ವಯಸ್ಸಾಗಿತ್ರಿ ಅವಾಗ? ಅವಾಗ 15. ಅದು ನೆನಪಿದ್ಯಾ? 15 ವರ್ಷಕ್ಕೆ ಮಾಡ್ಯಾರ ನಮ್ಮ ಮದ್ವಿ. ಇವಾಗ ಇದಾರ ನಿಮ್ಮ ಯಜಮಾನ್ರು? ಇದಾರ? ಇಲ್ವಾ? ಮ್ಯಾಕ್ ಹೋಗ್ಯಾರ. ಏನಕ್ಕೆ? ಶೂಟಿಂಗ್ ತೆಗಿಲಕ್ ಹೋಗ್ಯಾರ. ಅಂದ್ರೆ ನೀವು ಹೀರೋಯಿನ್? ಈಗ ಆಗಲ್ಲ ರೀ, ನಾವ್ ಅವ್ರಿಗೆ ಓದಿಂತ ಆತೀವ್ರಿ. ಇಲ್ಲಿ ಅವ್ನ್ ಬಿಟ್ಟು ಹೆಂಗಿ ಹಾಲಕ್ ಬರ್ತದ್ರಿ, ಇರ್ಬೇಕಲ್ರಿ. ಹುಡುಗನ ಫಸ್ಟ್ ನೋಡಿದ್ರ ನೀವು? ಇಲ್ಲ ರೀ, ನೋಡಿಲ್ಲ ರೀ. ಮದ್ವೆ ಮಂಟಪದಾಗ ನೋಡಿದ್ರಿ? ತಾಳಿ ಕಟ್ಟಾಗ ನೋಡಿ. ತಾಳಿ ಕಟ್ಟುವಾಗನೇ ನೋಡಿದ್ರು? ಹೆಂಗಿದ್ರು, ಹೆಂಗ ಅನ್ಸಿದ್ರು ನಿಮ್ಗೆ ನೋಡುವಾಗ? ಚೆನ್ನಾಗಿದ್ರು, ಸಿದ್ಧ ಇದ್ದಂಗಿದ್ರು. ನಿಮ್ಮ ಮಗನ್ ತರಾನೇ ಇದ್ರ? ಜಗಳ ಆಡ್ತಿದ್ರ? ಜಗಳ ಸಿಕ್ಕಾಪಟ್ಟೆ ಜಗಳ. ಎಲ್ಲ ಬಿದ್ದಾವೆ. ನೀವು ಹೊಡೆದಿದ್ದೀರಾ? ನಾವು ಹೊಡ್ತ್ರ ಅಷ್ಟೇ ಕತೆ ಫಿನಿಶ್. ಬಂದಾರಿ ಹಿಡ್ದು ಹೋಗು ಅಂತ. ಹೆಂಗ್ ನೋಡ್ಕೊಳ್ತಿದ್ರು ನಿಮ್ಮನ್ನ ಫಸ್ಟ್ ಮದುವೆ ಆದ? ಚೆನ್ನಾಗಿ ನೋಡ್ಕೊಳ್ತಿದ್ರ? ರಾಣಿ ತರ ಹೊಲ್ದ ಕೆಲಸ ಹಚ್ಚಿದ್ರಿ. ಅದು ಚೆನ್ನಾಗಿ ನೋಡ್ಕೊಳ್ಳೋದ? ಮತ್ತೆ ಹೊಲ್ದ ಕೆಲಸ ಚೆನ್ನಾಗಿ ನೋಡ್ಕೊಂಡು ಓದಿನಾನೇ ಹೊಲದ ಕೆಲಸ. ಓದಿನ ಅಲ್ಲ ರೀ, ಒಂದ್ 2 ತಿಂಗಳು ಮನ್ಯಾಗ ಕುಂದ್ರಿಸಿದ್ದಾರಿ. ಅಲ್ಲಿಂದ ಮತ್ತ ನಮ್ ಜಮೀನ್ ಹೋಗಬೇಕಲ್ಲ ಕೆಲಸ. ತರ ಇದ್ದೆ, ಆಮೇಲೆ ಸ್ಮಾರ್ಟ್ ಆಗಿದ್ದೆ, ಕಾಲೇಜ್ಗೆ ಫಿಗರ್ ಇದೆ. ಅದರಿಂದ ತುಂಬಾ ಜನ ಪ್ರಪೋಸ್ ಮಾಡೋರು, ಎಲ್ಲಾ ಮಾಡೋರು, ನಾನು ನೋಡಿದ ಹೆಣ್ಣೆಲ್ಲ ಒಪ್ಪೋರು. ಅದ್ರ ಮಿನಿಸ್ಟರ್ ಮಗಳು ಅಂತೂ 1 kg ಚಿನ್ನ ಕೊಡ್ತೀನಿ, ಕಾರ್ ಕೊಡ್ತೀನಿ, ಬಂಗ್ಲಾ ಕೊಡ್ತೀನಿ, ಅದ್ ಕೊಡ್ತೀನಿ, ಇದ್ ಕೊಡ್ತೀನಿ ಅಂತ. ನಾನು ವರದಕ್ಷಿಣೆಗೆ ಮದ್ವೆ ಆಗೋನೇ ಅಲ್ಲ. ನನಗೆ ಬಡವರೆಲ್ಲ ಭಿಕ್ಷುಕಿ ಮಗಳಾದ್ರೂ ಅವಳು ನೋಡಕ್ ಚೆನ್ನಾಗಿದ್ರೆ ಸಾಕು, ನಾವೇ ಕಾಸು ಕೊಟ್ಟು ಮದ್ವೆ ಆಯ್ತೀವಿ ಅನ್ಬಿಟ್ಟು ಹುಡುಕಿ ಕೊನೆಗೆ ಯಾವ್ದೋ ಒಂದು ಟೋಪಿ ಬೀಳ್ತೀವಿ. ಆ ಟೋಪಿ ಬಿದ್ದಿದ್ದೆ ಏನೇನೋ ಆಯ್ತು, ಅದೆಲ್ಲ ಕೋರ್ಟ್ ಕೇಸ್ ಇರಿದ್ರೆ ಹೇಳಕ್ಕಾಗಲ್ಲ. ಆದ್ರೆ ಮಗ ಇವತ್ತು ವರ್ಲ್ಡ್ ಅಲ್ಲೇ ಜಡ್ಜಿ. ಸೊ ನೀವು ನೋಡಿದಂಗೆ ಡ್ಯಾಡ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಅಂದಾಗ ಅವರ ಶಾಪಿಂಗ್ ಲೆವೆಲ್, ಅಥವಾ ನಾರ್ಮಲಿ ಅವ್ರೊಂದು ಡ್ರೆಸ್ ತಗೊಳ್ತಾರೆ ಅಥವಾ ಒಂದು ಗಾಗಲ್ ಶೂಸ್ ತಗೊಳ್ತಾರೆ ಅಂದ್ರೆ ಯಾವ ತರದ ಬ್ರ್ಯಾಂಡ್ಸ್ ಹೆಂಗ್ ತಗೊಳ್ತಾರೆ? ಅದೇ ಎಲ್ಲ ಡಿಸೈನರ್ ತಗೋತಾರೆ, ಎಲ್ಲ ಎಕ್ಸ್ಪೆನ್ಸಿವ್. ಅವ್ರು ತಗೊಳ್ಳೋದೆಲ್ಲ ನಾನು ಹಾಕೋತೀನಿ, ಡ್ಯಾಡ್ ಯೂಸ್ ಮಾಡಾಮೇಲೆ. ಯಾಕಂದ್ರೆ ನಮ್ದೆಲ್ಲ ಸೇಮ್ ಸೈಜ್ ಸೊ ಅದಕ್ಕೆ ಎಲ್ಲ ಶೇರ್ ಮಾಡ್ಕೋತೀವಿ ನಾವು. ಈವನ್ ಪ್ಯಾಂಟ್, ಶರ್ಟ್, ಶೂಸ್ ಎಲ್ಲ? ಹೌದು, ಅಂಡರ್ವೇರ್ ಬಿಟ್ಟು ಬೇರೆ ಎಲ್ಲ ಶೇರ್ ಮಾಡ್ಕೋತೀವಿ. ಓಕೆ, ಸೊ ನೀವು ಇಷ್ಟು ಉದ್ದ ಬೆಳೆದಿರೋದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್? ಐ ಮೀನ್ ಮೋಸ್ಟ್ಲಿ ಪ್ಲಸ್ ಪಾಯಿಂಟ್. ಸ್ವಲ್ಪ ಎಲ್ಲಾದ್ರೂ ಹೋದಾಗ ಸ್ವಲ್ಪ ತಲೆ ಹೊಡ್ಕೋತೀನಿ. ಹೌದು, ಸ್ವಲ್ಪ ಜಾಸ್ತಿ ಹೈಟ್ ಇದೆ, 1 ಇಂಚ್ ಕಡಿಮೆ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಪರ್ಫೆಕ್ಟ್. ಪಾಸಿಟಿವ್ ಇದ್ದೀರಾ. ಏನಾಯ್ತು ಸರ್ ಲೈಫಲ್ಲಿ? ನಿಮ್ಮ ಒಂದು ಬಿರುಕಿದೆ,
ಯಾಕೆ ಆ ಥರ ಆರಾಮಾಗಿರ್ಬೋದಿತ್ತು, ನೀವು ಬೇರೆ ಆ ಮಗ ಬೇರೆ ಕಡೆ, ಅವರು ಏನಾಯ್ತು ನಿಮ್ಮ ಜೊತೆನೆ? ಅದೇ ನೀವೊಬ್ಬರು ಒಟ್ಟಿಗೆ, ಅವರು ಏನಕ್ಕೆ ಸರ್ ಅಂಥದ್ದು ಏನಾಯ್ತು ನಿಮ್ಗೆ ಹೇಳ್ಕೋಬಹುದಾ? ಸ್ವಲ್ಪ ಹೇಳ್ಬೋದು, ಯಾಕಂದರೆ ಇನ್ನೂ ಕೋರ್ಟಲ್ಲಿ ಇರೋದನ್ನ ನಾವು ಹೇಳಂಗಿಲ್ಲ. ನನಗೇನಂದರೆ ಸಾಹುಕಾರರುಗಳು ಒಪ್ಕೊಳ್ತಾ ಇದ್ರು, ಮಿನಿಸ್ಟ್ರ್ ಮಗಳು, ಡಾಕ್ಟ್ರು, ಇಂಜಿನಿಯರ್. ನಾನು ಓದಿದ್ದು BCom ಬ್ರಾಕೆಟ್ ಅಂದರೆ ಫೇಲ್ ಅಂತ, ಪಾಸ್ ಅಲ್ಲ. ಆದ್ರೂ ಪರ್ಸ್ನಾಲಿಟಿ ಅಮೀರ್ ಖಾನ್ ಥರ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೆ ಅವಾಗ. ಅದರಿಂದ ಎಲ್ಲ ಇಷ್ಟಪಡೋರು ಹುಡುಗಿರು. ನಾನು 150 ಹೆಣ್ಣು ನೋಡಿದ್ದು 150 ಹೆಣ್ಣು ಒಪ್ಪಿದ್ದಾರೆ, ಒಬ್ಬರು ರಿಜೆಕ್ಟ್ ಮಾಡಿಲ್ಲ. ಆದರೆ ನಾನೇನೆ ಓದಿರೋರು ಬೇಡ, ಅವರು 3 ದಿನಕ್ಕೆ ಜಗಳ ಮಾಡ್ತಾರೆ, ಕುಬ್ಬಾಡ್ತಾರೆ, ರಿಚ್ ಬೇಡ, ಹಂಗೆ ಹಿಂಗೆ ಅಂದ್ಕೊಂಡು ಕೊನೆಗೆ ನನಗೆ ಬಡವ್ರು ಬೇಕು ಅಂತ. ತುಂಬ ಬಡವರಿದ್ದರೂ ನೋಡೋಕ್ಕೆ ಚೆನ್ನಾಗಿರಬೇಕು, ತಗಿ ಬಗ್ಗಿ ನಡೀತಾರೆ ಅಂತ ನನ್ನ ಮೈಂಡ್ ಸೆಟಪ್ ಹಂಗಿತ್ತು. ನಾವೇ ಕಾಸು ಕೊಟ್ಟು ಮದುವೆ ಆಗಿ, ನಾವೇ ರಿಸೆಪ್ಷನ್, ನಾವೇ ಬೀಗ್ರೂಟ, ನಾವೇ ಎಂಗೇಜ್ಮೆಂಟ್, ನಾವು ಬರೋಕ್ಕೆ ಅವ್ರ ಬಸ್ ಚಾರ್ಜು ನಾವೇ, ನಮ್ಮ ಒಡವೆ ನಾವೇ, ಬಟ್ಟೆ ಚಪ್ಪಲಿ ಅವ್ರದ್ದೆಲ್ಲ A to Z ನಾವೇ ಮಾಡಿದ್ರು. 3 ದಿವಸಕ್ಕೆ ನಾನು ರಾಜನ ಮದುವೆ ಆಗಿದ್ದೀನಿ ಅಂತ ದುರಂಕಾರ ಸ್ಟಾರ್ಟ್ ಆಯ್ತು. ದಿನಕ್ಕೆ 40,000 ಶಾಪಿಂಗ್ ಮಾಡ್ತಾಯಿದ್ದೆ. ಬೆಳಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಬರ್ತಿದ್ದೆ. ಹಳ್ಳಿನ ದಿಲ್ಲಿ ಮಾಡಿದೆ, ಅಂದರೆ ಆ ಥರ ಸ್ಟೈಲ್ ಮಾಡಿದೆ, ಹೇರ್ ಸ್ಟೈಲಿಂದ ಹಿಡಿದು ಎಲ್ಲ ಮಾಡಿದ್ರೆ 3 ದಿವಸಕ್ಕೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮನೇಲಿ. ನಾನು ಯಾವತ್ತೂ 2 hours ಹೋಗೋನೇ ಅಲ್ಲ, 20 ನಿಮಿಷ ಸ್ನಾನ. 2 hours ಏನು ಮಾಡಲಿ ಅಷ್ಟೊಂದು ಬಿಟ್ಕೊಂಡು, ಇವ್ರು ಅದನ್ನು 2 hours ಅಂತ ಸ್ಟಾರ್ಟ್ ಮಾಡಿದ್ರು. 2 hours ಅಲ್ಲ ಸರ್, ಆಕ್ಚುಲಿ ಜನಗಳ ಮನಸ್ಸಲ್ಲಿ ಹೆಂಗಿದೆ ಅಂದ್ರೆ 6 hours ಹೋಗ್ತಾ ಇದ್ರಿ. ಇಲ್ಲ ರೀ, ಸುಳ್ಳು. 20 ನಿಮಿಷ ಮೇಲೆ ಇಲ್ವೇ ಇಲ್ಲ. ಎಲ್ಲ ಹೆಂಗಸ್ರನ್ನ ಕೇಳಿ ಹೇಳ್ತಾರೆ, ನಿಜ ಹೇಳ್ತಾರೆ. ನಮ್ಮ ಫೇವರ್ ಇರೋರು, ಸ್ಪಂದನ ಅವ್ರಿಗೆಲ್ಲ ಕೇಳಿ, ಅಲ್ಲಿ ಕೂತಿರ್ತಾರಲ್ಲ, ನಮ್ಮ ಫೇವರ್ ಇರೋರೆಲ್ಲ ಒರಿಜಿನಲ್ ಹೇಳ್ತಾರೆ. ಇವ್ರು ಅದನ್ನ 2 hours ಇಷ್ಟು ಮೇಕಪ್. ನಾನು ಮೇಕಪ್ ಎಲ್ಲಿ ಮಾಡ್ಕೊತಿದ್ದೆ? ಬರೀ ಸನ್ಸ್ಕ್ರೀನು, ಮಾಯಶ್ಚರೈಸರು, ವಿಟಮಿನ್ C, ಆ ಥರ ಸ್ಕಿನ್ ಕೇರು, ಮೇಕಪ್ ಅಲ್ಲ ಅದು. ಅರ್ಥ ಆಯ್ತಾ? ಇವ್ರು ಅದನ್ನ ಮೇಕಪ್ಪು, ಆಳು ಮೂಳು ಅಂತ. ಅಂದರೆ ಶ್ಯಾಂಪು ಬಂದು ರೆಗ್ಯುಲರ್ ಡೇ ಒಂದು ಹಾಕ್ತಿದ್ದೆ, ವೀಕೆಂಡ್ ಸುದೀಪ್ ಸರ್ ಬರೋದಿನ ಒಂದು ಶ್ಯಾಂಪು ಹೈ ಎಂಡ್ ಹಾಕ್ತಿದ್ದೆ, ಅದಕ್ಕೆ ಹೈ ಎಂಡ್ ಸಿರಮ್ ಹಾಕ್ತಿದ್ದೆ. ಕೂದಲೆಲ್ಲ ನೈಸಿಗೆ ನೀಟಾಗಿ ಕೂರ್ಲಿ ಅಂತ ಇವತ್ತು ಅದೇ ಹಾಕೊಂಡ್ಬಂದಿದ್ದೀನಿ. ಈ ಥರ ಬೇರೆದ್ರಲ್ಲಿ ಕೂರಲ್ಲ. ಅಂದರೆ ನನಗೇನಂದರೆ ಅವಾಗಿಂದ ಡ್ರೆಸ್ಸು ಕಾಲೇಜ್ ಲೈಫಿಂದನೂ ಹುಚ್ಚು. ಅಂದರೆ ಒಂಥರ ಸಖತ್ತಾಗಿ ಸ್ಟೈಲಿಶಾಗಿ ಕಾಣಬೇಕು. ಏನೇ ಕೆಲಸ ಮಾಡೋದು ಬೇಕಾದ್ರೆ ಲೆಟ್ರಿನ್ ತೊಳಿಕೋದ್ರು ಇದೇ ಸೂಟ್ ಹಾಕೊಂಡೇ ತೊಳಿತೀನಿ. ನನಗೇನು ಅಸಹ್ಯ ಅನ್ಸಲ್ಲ. ಆಮೇಲೆ ಬಿಚ್ಬಿಟ್ಟು ಹೋಗಿ ಅದಷ್ಟೇ. ಅಂದರೆ ಇವ್ರು ಲೆಟ್ರಿನ್ಗೆ ಹೋಗಿ ಬಂದಮೇಲೆ ನೀನು ಅಡುಗೆ ಮನೆಗೆ ಬರಬೇಡ ಆ ಥರ ಮಡಿ ಥರ ಎಲ್ಲ ಬಿಹೇವ್ ಮಾಡೋರು. ನನಗೆ ಅವೆಲ್ಲ ಏನಿಲ್ಲ. ಏನು ಅಲ್ಲಿ ಸೋಪಾಗಿ ಕೈ ತೊಳ್ಕೊಂಬರಲ್ವ? ನಾವೇನು ಕೈಯಲ್ಲೇ ಮುಟ್ಟಿರ್ತೀವ? ಕೈ ಏನಾದ್ರು ಆಪ್ಷನ್ ಇಲ್ಲ ಅಂದರೆ ಕೈಯಲ್ಲೂ ತೊಳೆಯೋಕ್ಕೆ ರೆಡಿ ಅಂತ ಹೇಳಿರೋದು. ಆದರೆ ನಾನು ಕೈಯಲ್ಲಿ ತೊಳೆಯಲ್ಲ. ಬ್ರಷು ಅಲ್ಲಿ ಏನೇನೋ ಅವೈಲೇಬಲ್ ಇದ್ದಾಗ ಅದರಲ್ಲೇ ತೊಳೆಯೋದು. ಇವರು ಅದನ್ನು ಹೇಳಿದ್ಕೆ ಅಯ್ಯೋ ನೀನು ಹತ್ರ ಬರಬೇಡ, ಮುಟ್ಬೇಡ ಅಂತೆಲ್ಲ ಡ್ರಾ ಮಾಡಿದ್ರು. ಅದು ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ. ನಾನು ಸೀಸನ್ 1 to 12 ಸೋತವರು ಗೆದ್ದವರು ಎಲ್ಲಾರ್ಗು ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೋಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟೋಗಿದ್ದೆ. ನಾನು ಸೋತ್ ಬಂದರೂ ನ್ಯೂಸ್ ಮಾಡ್ತೀನಿ, ಗೆದ್ದು ಬಂದರೂ ನ್ಯೂಸ್ ಮಾಡ್ತೀನಿ, ಗೆದ್ದವ್ರಿಗಿಂತ ಫೇಮಸ್ ಆಗಿ ಬರ್ತೀನಿ ಅಂತ. ಅದನ್ನು ನಾನು 3 ದಿವಸಕ್ಕೆ ಪ್ರೂವ್ ಮಾಡಿದ್ದೀನಿ. ಒಳಗೆ 3 ವಾರ, ಆಚೆ ಬಂದು 3 ದಿವಸ. ಸೋತೆ ಬಂದಿರೋದು ನಾನು, ಸೋತ್ ಬಂದಿರೋದು 3 ವಾರಕ್ಕೆ, ಆಚೆ ಬಂದು 3 ದಿವಸಕ್ಕೆ ಪ್ರೂವ್ ಮಾಡಿದ್ದೀನಿ. ಈಗ ಗೂಗಲ್ ಮಾಡಿದ್ರೆ ಬರೀ ನಂದೇ ಬರುತ್ತಂತೆ. ಇನ್ನೂ 5 ಜನ ಆಚೆ ಬಂದಿದ್ದಾರೆ. ಅವ್ರದ್ದು ಎಲ್ಲೋ ಒಂದು ಪೇಜ್ ಹಿಂಗಂದ್ರೆ ಬರ್ತಾ ಇದೆ. ನಂದು ಹಿಂಗೆ ಅಂತ ಇದ್ರೆ ಹೋಗ್ತಾನೇ ಇದೆ. ಅದು ಏನು, ಇದು ಕಲರ್ಸ್ ಕನ್ನಡ ಅವರ ಲಿಮಿಟೆಡ್ ಪ್ರಮೋಷನ್ನಿಂದ, ಅಂದರೆ ಅವರು ಟೈಮ್ ಟೇಬಲ್ ಥರ ಫಿಕ್ಸ್ ಮಾಡಿ ಕೊಟ್ಟಿರೋದ್ರಿಂದ ಇವ್ರದ್ದು ನೆನ್ನೆಗೆ ಮುಗಿದೋಯ್ತು. ಇವತ್ತು ನಂದು ಸ್ವಲ್ಪ ಮಿಕ್ಸಪ್ ಬಂದಿದೆ. ನಾಳೆಯಿಂದ ಒಂದೊಂದ್ಸಲಿಗೆ 50, 100, 300 ಚಾನಲ್ ನನ್ನ ಸ್ಟೈಲಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಬರೀ ಗೂಗಲ್ ಆನ್ ಮಾಡಿದ್ರೆ ನನ್ನ ಮೂತಿ ಬಿಟ್ಟು ಇನ್ಯಾರ ಮೂತಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಆ ಲೆವೆಲ್ಗೆ ನನಗೆ ಪ್ರಮೋಷನ್ ಬಾಡ ಕೆಪಾಸಿಟಿ ಇದೆ. ಅದನ್ನು ವರ್ಲ್ಡ್ ನ್ಯೂಸ್ವರೆಗೂ ತೊಗೊಂಡೋಗೋರ್ಗೂ ಬಿಡಲ್ಲ. ಆಮೇಲೆ 100 ಕೋಟಿ ನಾಯಿ ವರ್ತ್ ನಾಯಿನ ಪರ್ಚೇಸ್ ಅಲ್ಲ, ವರ್ತ್. ನನಗೆ ನನ್ನ ನಾಯಿ ನನಗೆ 100 ಕೋಟಿ ನನ್ನ ಆಸ್ತಿ ಅದು. ಅದನ್ನು ನವೆಂಬರ್ 5ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀನಿ. ಇದು ಬಿಗ್ ಬಾಸ್ ವೇದಿಕೆಯಲ್ಲಿ ಲಾಂಚ್ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಅವತ್ತೇ ಡೇ 1 ವರ್ಲ್ಡ್ ನ್ಯೂಸ್ ಮಾಡ್ತಿದ್ದೆ. ಇವಾಗ ನವೆಂಬರ್ 5ಕ್ಕೆ ಬೇರೆ ಜಾಗದಲ್ಲಿ 1,000 ಜನ ಕರೆದು CM DCM ಆ ಥರ ಕರೆದು ಎಲ್ಲರಿಗೂ ಬೀಗ್ರೂಟ, ಮಟನ್ ಚಿಕನ್ ಊಟ ಹಾಕಿ 1000 ಜನಕ್ಕೆ ಪಾರ್ಟಿ ಮಾಡಿ ಆ ಡಾಗ್ನ ಲಾಂಚ್ ಮಾಡ್ತಾ ಇದ್ದೀನಿ. 1.5 ಕೋಟಿಗಿಂತ ಜಾಸ್ತಿ ಖರ್ಚಾಗುತ್ತೆ. ಆದರೆ ನನ್ನ ಜಾಬಿಂದ ಖರ್ಚಾಗ್ತಾ ಇರೋದು 0 ರೂಪೀಸು, 0 ರೂಪೀಸಲ್ಲಿ ಅಷ್ಟು ದೊಡ್ಡ ಪಾರ್ಟಿ ಮಾಡ್ತಾ ಇದ್ದೀನಿ. ನಾನು ದುಡ್ಡೇ ಕೊಡ್ತಾ ಇಲ್ಲ. ನಾನು ಬರಲಿ, ನಾನು ಆನ್ಸರ್ ಮಾಡ್ತೀನಿ. ನಾನು 0 ರೂಪೀಸಲ್ಲಿ ಮಾಡ್ತಾ ಇದ್ದೀನಿ ಹಿಂದೆ. ಅದು ನನ್ನ ಕೆಪಾಸಿಟಿ, ನನ್ನ ಟ್ಯಾಲೆಂಟು. ಆಯಿತು, ಲಾಜಿಕ್ ಅಲ್ಲ. 0 ರೂಪಾಯಲ್ಲಿ ಮಾಡ್ತೀನಿ. ನನಗೆ ಹೆಲಿಕಾಪ್ಟ್ರು 3 ದಿನ ಫ್ರೀ ಕೊಡ್ತಾರೆ. ನಿಮ್ಗೆ ಹೆಲಿಕಾಪ್ಟ್ರು ಫ್ರೀ ಕೊಡ್ತಾರಾ? ಚೆನ್ನೈಯಲ್ಲಿ ಏರೋ ಡನ್ ಅಂತ ಹೆಲಿಕಾಪ್ಟರ್ ಕಂಪ್ನಿಯವರು ನನಗೆ 3 ದಿವಸ ಫ್ರೀ ಕೊಡ್ತಾರೆ.
ಅವ್ರಿಗೆ ಹೆಲಿಕಾಪ್ಟರ್ ಕಂಪ್ನಿ ಫೇಮಸ್ ಆಗಬೇಕು, ನನಗೆ ಹೆಲಿಕಾಪ್ಟರ್ ಫ್ರೀಯಲ್ಲಿ ಸಿಗಬೇಕು. ನಾನು 7 ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿ ಬಿಗ್ ಬಾಸ್ಗೆ ಹೋಗೋ ಹಿಂದಿನ ದಿವಸ ನನಗೆ ಆಫರ್ ಬಂದಿತ್ತು 65 ಲಕ್ಷಕ್ಕೆ. ನನಗಿಷ್ಟ, ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ ಮೇಡಮ್? ನಿಮಗೆ ತೊಂದರೆ ಆಗಿದೆಯಾ? ನಿಮಗೆ ತೊಂದರೆ ಆಗಿದೆಯಾ? ಯಾರಿಗೆ ತೊಂದರೆ ಆಗಿದೆ? ನಾನು ಯಾರಿಗಾರು ಮೋಸ ಮಾಡ್ತಾ ಇದ್ದೀನಾ? ನಿಮ್ಮ ಜೋಬಲ್ಲಿರೋ ದುಡ್ಡು ಕಿತ್ಕೊಂಡಿದ್ದೀನಾ? ನಿಮ್ಮ ಹತ್ರ ಸಾಲ ಇಸ್ಕೊಂಡು ಮೋಸ ಮಾಡಿದ್ದೀನಾ? ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಜನತೆಗೆ ಯಾರಿಗೂ ನನ್ನಿಂದ ಪ್ರಾಬ್ಲಮ್ ಆಗ್ತಾ ಇಲ್ಲ. ನನ್ನ ಶೋಕಿಯಿಂದ ನಾನು ಮೇಲೆ ಬರ್ತಾ ಇದ್ದೀನಿ. ಇದು ನನ್ನ ಸ್ಟೈಲ್ ಅಂತಾನೆ ಅನ್ಕೊಳ್ಳಿ, ಏನಾರ ಅನ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೊನ್ನೆ ತಾನೇ ಇಡಿ ರೈಡ್ ಆಯಿತು, 50 ಕೋಟಿ ಇದಕ್ಕೆ ಇಡಿ ರೈಡ್ ಆಯಿತು, 100 ಕೋಟಿದು ಮಾಡ್ತಾ ಇದೆಯಾ ಅಂತ ನಾನು ದೊಡ್ಡ ಆಫೀಸರ್ಸ್ನೇ ಕರೆದಿದ್ದೀನಿ, CMನೇ ಕರೆದಿದ್ದೀನಿ. ನನ್ನ ಮೇಲೆ ಯಾರು ಕೇಸ್ ಹಾಕ್ತೀರಾ, ಎಗನೆಸ್ಟ್ ಆಗ್ತೀರಾ, ದಯವಿಟ್ಟು ಹಾಕಿ, ಅದೇನು ತಡಿತೀರಾ ತಡೀರಿ. ನಂದು ನಾನು ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ನಾನು ಕರೆಕ್ಟಾಗಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಿ ತಂದಿಲ್ಲ, ಮೋಸ ಮಾಡಿ ನಾನು ಯಾರು ತಲೆ ಒಡೆದು ತಂದಿಲ್ಲ. ನನ್ನ ಶೋಕಿ ನಾನು ಮಾಡ್ತಾ ಇದ್ದೀನಿ. ಇದರಿಂದ ನನ್ನಿಂದ ನಿಮ್ಗೆ ಯಾರಿಗಾರು ತೊಂದರೆ ಆಗಿದ್ರೆ ದಯವಿಟ್ಟು ಅದು ಏನಿದೆ ಬಂದು ಹೇಳಿ. ನನ್ನ ಶೋಕಿ ನಾನು ಮಾಡ್ಕೊಳಕ್ಕೆ ಬಿಡಿ. ಇಲ್ಲ ತಡಿತೀರಾ, ಕೆಪಾಸಿಟಿ ಇದೆ, ಬಂದು ತಡೀರಿ. ತಾಕತ್ತಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ನಮ್ಮ ಅಪ್ಪ ನಾನು ಆಕ್ಟರ್ ಮಾಡ್ಬೇಕಂತ ಇದ್ದಾರೆ. ನಂಬರ್ 2 ಆಕ್ಟರ್, ವರ್ಲ್ಡ್ಗೆ ನಂಬರ್ 2 ಆಕ್ಟರ್ ಮಾಡ್ಬೇಕಂತ ಇದ್ದಾರೆ. ಆಕ್ಟಿಂಗಿಗೆ ಏನೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ? ಇವಾಗ ಸದ್ಯಕ್ಕೇನು ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ, ಯಾಕಂದ್ರೆ ಕಾಲೇಜ್ ನಡೀತೈತೆ. ಸೊ ಕಾಲೇಜ್ ಮುಗಿದ ಮೇಲೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಸರಿಯಾಗಿ ಮಾಡಿ ಅದಾದ್ಮೇಲೆ ಡೆಬ್ಯೂ ಫಿಲ್ಮ್ ಮೇಲೆ ವರ್ಕ್ ಮಾಡೋಣ ಅಂತ. ಅಥವಾ ಕಾಲೇಜ್ ಫೇಲ್ ಆದ್ರೆ ಡೈರೆಕ್ಟ್ ಅದಕ್ಕೇನೆ ಹೋಗೋಣ ಅಂತ. ಸೊ ಯಾವ್ದು ಮೊದಲು ಬರುತ್ತೆ ಅದನ್ನ. ಸೊ ಫೇಲ್ ಆದ್ರೂ ನಿಮ್ಮ ಹತ್ರ ಆಪ್ಷನ್ ಇದೆ, ಪಾಸ್ ಆದ್ರೂ. ಬಟ್ ಇವಾಗ ಏನ್ ಸ್ಟಡಿ ಮಾಡ್ತಿದ್ದೀರಾ? ಇವಾಗ ಫಸ್ಟ್ ಇಯರ್ ಡಿಗ್ರಿ ಇದೆ. ಫಸ್ಟ್ ಇಯರ್ ಡಿಗ್ರಿ ಯಾವ ಕಾಂಬಿನೇಷನ್? ಬಿಕಾಮ್. ಹಂಗಂದ್ರೆ ಯಾವ್ದಾದ್ರೂ ನಿಮ್ಗೆ ಆಕ್ಟರ್ ಆಗ್ಬೇಕು ಅನ್ನೋದು ಕನ್ಸ. ಈಗ ನೀವು ಖರ್ಚು ಮಾಡ್ತಿದ್ದೀರಾ, ನಿಮ್ಮ ಹತ್ರ ದುಡ್ಡಿದೆ, ನೀವು ಹಾಕೊಂತೀರಾ, ಓಕೆ. ಬಟ್ ನೀವು ಚಿಕ್ಕವರಿದ್ದಾಗ ನಿಮ್ಗೆ ಅವಾಗೂ ಇತ್ತಂದ್ರೆ ನಿಮ್ಮ ತಂದೆಯವ್ರು ಕೊಡಿಸ್ತಾ ಇದ್ರ? ಇಲ್ಲ ಅವ್ರು ಕೊಡಿಸ್ತಾ ಇರಲಿಲ್ಲ. ನಾನು 10th ಸ್ಟ್ಯಾಂಡರ್ಡ್ ಅಲ್ಲೇ ದಿನಕ್ಕೆ 10,000 ದುಡಿತಿದ್ದೆ, ದಿನಕ್ಕೆ 10,000 ಖರ್ಚು ಮಾಡ್ತಾ ಇದ್ದೆ. ಅವಾಗಿಂದನೇ ಶುರು ನಂದು. ಅವಾಗಿಂದನೇ, ಅದಕ್ಕಿಂತ ಮುಂಚೆ ಏನಿಲ್ಲ. 10th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಯ್ತು. ಬೆಂಗಳೂರಿಗೆ ನಾನು ಯಾವಾಗ ಸ್ಕೂಲಿಗೆ ಬರ್ತೀನಿ ಕಬ್ಬನ್ಪೇಟೆಯಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವಾಗ ನಾನು ರೀಸೇಲ್ ಎಲ್ಲ ಮಾಡಿ ನನಗೆ, ಯಾಕಂದರೆ ಅವಾಗ ಕರ್ನಾಟಕ ಫುಲ್ ಬರೀ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಇವಾಗ 5 ಲಕ್ಷ ಜನ ಡಾಗ್ ಬ್ರೀಡರ್ಸ್ ಇದ್ದಾರೆ. ಅದರಿಂದ ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು. ದಿನ 10,000ಕ್ಕಿಂತ ಜಾಸ್ತಿ ದುಡಿಯೋಕೆ ಆದ್ರೂ ನಾನು ಇಲ್ಲ ಸಾಕು, ಇವತ್ತು 10,000 ದುಡ್ದಲ್ಲ ಸಾಕು ಅಂತ. ಆದರೆ ಒಂದೊಂದು ದಿವಸ 15,000-25,000 ಒಂದು ಡೀಲಲ್ಲಿ ಬಂದಿರೋದು ಇದೆ, 5,000 ಒಂದು ಡೀಲಲ್ಲಿ ಬಂದಿರುತ್ತೆ. ಆವ್ರೇಜ್ ಲೆಕ್ಕ ಹಾಕೊಂಡ್ರೆ ದಿನಕ್ಕೆ 10,000. ಅವಾಗಿಂದನೇ 10ನೇ ಕ್ಲಾಸ್ಗೆ ದುಡಿತಿದ್ದೆ. ಅದನ್ನೆಲ್ಲ ಬರೀ ತಿನ್ನೋದಕ್ಕೆ, ಬಟ್ಟೆಗೆ ಹಾಕ್ತಿದ್ದೆ. ಆಮೇಲೆ ಕಂಡೋರ್ಗೆ ತಿನ್ಸು ಕುಡಿಸ್ತಿದ್ದೆ. ಕೇಳಿದ ತಕ್ಷಣ ಕೊಡ್ತೀರಾ? ಕೊಡೋ ಮನಸ್ಥಿತಿ ಇಲ್ಲ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ. ನಾನು ಹುಡ್ದಾಗಿಂದಾನೆ ಹೇಳ್ತಿದ್ರು ನೀನು ಆಕ್ಟರೇ ಮಾಡ್ತೀನಿ ಅಂತ. ಸೊ ನಾನು ಹುಡ್ದಾಗಿಂದಾನೆ ನೋ ಅದರ್ ಇದು ಏನು ಅದೇ there was no other feeling, ಏನು ಬೇರೆ ಮಾಡ್ಬೇಕಂತಾನು ಇರ್ಲಿಲ್ಲ. I wanted to be an actor just because my dad also wanted me to be an actor since I was a kid. ಅದಕ್ಕೇನೆ ಡ್ಯಾಡ್ ಹೇಳ್ದಂಗೆನೆ ಆಕ್ಟರ್ ಆಗ್ತೀನಿ, ದೊಡ್ಡ ಆಕ್ಟರ್ ಆಗ್ತೀನಿ, and I'll make him proud. ನಿಮ್ಗೆ ಆಕ್ಚುಲಿ ಎಷ್ಟು ಏಜ್? 18. 18? 18? ಹೌದು. ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ. Seriously, I'll be turning 19 this year. ಹೆಂಗೆ ಅದು ಇಷ್ಟು ಕಡಿಮೆ ಏಜ್ಗೆ ಇಷ್ಟು ಹೈಟು, ಈ ಪರ್ಸನಾಲಿಟಿ? ಇಟ್ಸ್ ಆಲ್ ಜೆನೆಟಿಕ್ಸ್ ಅನ್ಸುತ್ತೆ. ಯಾಕಂದ್ರೆ ಡ್ಯಾಡ್ ಇಸ್ 6'1", ನಾನು 6'3" ಇದ್ದೀನಿ. ಮತ್ತೆ ಸ್ವಲ್ಪ ಕಾಂಪ್ಲಾನ್ ಪೀಡಿಯಾಶ್ಯೂರ್ ಕೊಡ್ತಿರ್ತೇನೆ ಅಷ್ಟೇ. ಕಾಂಪ್ಲಾನ್? ಹೌದು, ಕಾಂಪ್ಲಾನ್ ಬಾಯ್. ನಾನು ಕುಡಿದ್ರೆ ನಿಮ್ಮಷ್ಟು ಹೈಟ್ ಆಗ್ತೀನಾ? ಇವಾಗ ಸ್ವಲ್ಪ ಏಜ್ ಚಿಕ್ಕವನಿಂದ ಕುಡ್ತಿದ್ರೆ ಮೇ ಬಿ ಇಟ್ ಮೈಟ್ ಹ್ಯಾವ್ ವರ್ಕ್ಡ್. ಓಕೆ. ನೆಕ್ಸ್ಟ್ ಫಿನಾಲೆಗೆ ಯಾವ ರೀತಿಯ ಬಟ್ಟೆಯನ್ನ ತಯಾರು ಮಾಡಿದ್ದೀರಾ? ಯಾವ ಪ್ಲಾನ್ಸ್ ಇದೆ? ಹೆಂಗ್ ಕಾಣ್ತೀರಾ? ಎಷ್ಟು ಕಾಸ್ಟ್ಲಿ ಇದೆ ಅದು? ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಅಷ್ಟು ಜನ ಬಂದ್ರು, ವಿತ್ ಎಲ್ಲಾರನು ಸೇರ್ಸಿ ಹೇಳ್ತಾ ಇದೀನಿ, ಹೆಸರು ಹೇಳಲ್ಲ. ಯಾರ ಡ್ರೆಸ್ಸು ಹೈಲೈಟ್ ಆಗಿತ್ತು ಡೇ 1? ಹುಡುಗರಲ್ಲಿ ನಮ್ದೇ ಅಲ್ವಾ, ಹುಡುಗಿರ್ದು ಇತ್ತು ಬಿಡಿ, ಅವ್ರದ್ದು ಬಿಡಿ. ಆದ್ರೆ ರಿಚ್ನೆಸ್ ಇದ್ದು ಹುಡುಗರದಲ್ಲಿ ನಂದು ಅಂತ ಒಪ್ಕೊಂಡ್ರಲ್ವಾ? ನನ್ ಮೇಲೆ ಆಣೆ ಇಟ್ಟು ಆ ತರ ಫಿನಾಲೆಗೆ ಅದಕ್ಕಿಂತ ಡಬಲ್ ರೇಟ್ ಅಷ್ಟು ಇರ್ಬೇಕು. 5 ಲಕ್ಷ ರೂಪಾಯಿ ಆಗ್ತಾ ಇದೀನಿ. ನನ್ನ ಕೈಲಿ ಆಯ್ತಾ ಇಲ್ಲ. ಆದ್ರೆ ಹೈಲಿ ಪ್ರೊಫೆಷನಲ್ ಆಗಿ ಫಿನಾಲೆ ದಿನ ನಾನು ಸೋತಿದ್ರು ಗೆದ್ದವರು ಎಲ್ಲಾರ್ಗಿಂತ ಮಿಂಚಬೇಕು ಅಂತ 5 ಲಕ್ಷ ರೂಪಾಯಿ ಬಟ್ಟೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.
ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ ಟಾಪ್ ಹೀರೋಗೆ, ಹೀರೋಯಿನ್ಗೆ, ಮೋದಿ ಕೊಡ್ತಾರ? ನನಗೆ 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ನ ಕೆಪಾಸಿಟಿ. ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ, ಹಂಗಾರೆ ಏನು ತಿಳ್ಕೊಂಡಿಲ್ಲ ನೀವು. ಅಷ್ಟೇ ಇಷ್ಟ